ಬನ್ನಿ ಬೇಗ ಬನ್ನಿ, ನಿಮ್ಗೆ ವೇಟ್ ಕೂಡ ಮಾಡ್ತಾ ಇದೀನಿ. ಫೈನಲಿ RCB ಸುಮಾರು 5ನೇ ಸಲ ಫಿನಾಲೆಗೆ ಎಂಟ್ರಿ ಕೂಡ ಕೊಟ್ಟಿದೆ. ಫಿನಾಲೆಗೆ ಎಂಟ್ರಿ ಕೊಟ್ಟಿದೆ ಅಂದ್ರೆ ಕೇಳ್ಬೇಕಾ, ಈ ಸಲ ಕಪ್ಪು ಕೂಡ ಮತ್ತೆ ಇನ್ನೊಂದು ಲೋಡಿಂಗ್ ಆಗೋ ಚಾನ್ಸಸ್ ಎಲ್ಲಾ ಕೂಡ ಎತ್ಕಾಣ್ತದೆ. ನಿನ್ನೆ ಮ್ಯಾಚ್ ಅನ್ನ ನೋಡಿದ್ವಿ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಕನ್ಫರ್ಮ್ ಆಗ್ಬಿಟ್ಟಿದೆ ಇನ್ನೊಂದು ಸೆಕೆಂಡ್ನೇ ಕಪ್ ಕೂಡ ಎಂದು 2026ರಲ್ಲಿ ನಮ್ಗೆ ಸಿಗುತ್ತೆ ಅಂತ. ಎಂತ ಬ್ಯಾಟಿಂಗ್ ನಿನ್ನೆ, ಅಯ್ಯಪ್ಪ. ಕೇವಲ RCB ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದು ಅಷ್ಟೇ ಅಲ್ಲ, ರಜತೋತ್ಸವ ಆಗ್ಬಿಡ್ತು ನಿನ್ನೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ರಜತ್ ಪಾಟಿದಾರ್ ಕೇವಲ 33 ಬಾಲ್ಗೆ 93 ರನ್ ಹೊಡಿತಾರೆ ಅಂದ್ರೆ ಅನ್ಬಿಲೀವೇಬಲ್. ಮಾತ್ರ ಆ ಲೆವೆಲ್ ಬ್ಯಾಟಿಂಗ್ ಅನ್ನ ಕೂಡ ಮಾಡಿರೋದು ನಿನ್ನೆ ರಜತ್ ಪಾಟಿದಾರ್. ಸೂಪರ್ ಸಾಲಿಡ್ ಗುರು, ಮಾತೇ ಬರ್ತಲ್ಲ ಏನ್ ಮಾತಾಡ್ಬೇಕು ಅಂತ. ಆ ಲೆವೆಲ್ ನೆನ್ನೆ ಬ್ಯಾಟಿಂಗ್ ಅನ್ನ ಕೂಡ ಆಡಿರೋದು ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ನಿನ್ನೆ RCB ಅವರು 255 ಟಾರ್ಗೆಟ್ ಅನ್ನ ಕೂಡ ಕೊಡ್ತಾರೆ ಅಂತ. ಏನೋ ಕೇಳ್ತಿದ್ದೀನಿ ಅಂದ್ರೆ ನೋಡ್ಬೋದು, ನಿನ್ನೆ ಪವರ್ ಪ್ಲೇ ಅಲ್ಲೇ ವೆಂಕಟೇಶ್ ಅನ್ನೊಂದು ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಸ್ವಲ್ಪ ಹೋದ್ಮೇಲೆ ದೇವದತ್ ಪಡಿಕಲ್ ಸ್ವಲ್ಪ ಆಡಕ್ ಸ್ಟಾರ್ಟ್ ಮಾಡಿದ್ರು. ಆದ್ಮೇಲೆ ಅವ್ರದ್ದು ಕೂಡ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ವಿಕೆಟ್ ಕೂಡ ಬಿತ್ತು. ಅದು ಜೇಸನ್ ಹೋಲ್ಡರ್ ಓವರ್ ಅಲ್ಲೇ ಸುಮಾರು 2 ವಿಕೆಟ್ ಕೂಡ ಬಿದ್ದು. ಹಾಗಾಗಿ ಎಲ್ಲ ಏನಂದ್ಕೊಂಡ್ರೆ ಇನ್ಕ್ಲೂಡಿಂಗ್ ನಾನು ಕೂಡ ಅಷ್ಟೇ, ಏನೊಂದು 180 ಒಳಗೆ ಕಟ್ ಆಗ್ತಾರೆ ಅಂತ ಅನ್ಕೊಂಡೆ. ಮತ್ತೆ ಅದಾದ್ಮೇಲೆ ನಿನ್ನೆ GT ಕಡೆ ಸ್ವಲ್ಪ ಫೇವರ್ ಕೂಡ ಇತ್ತು, ಮತ್ತೆ ಕಡೆ RCB ಕಡೆ ಫೇವರ್ ಕೂಡ ಇತ್ತು. ಒಂದ್ ಕಡೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು 11 ಓವರ್ ತನಕನೂ GT ಕಡೆನೆ ಫೇವರ್ ಕೂಡ ಇತ್ತು. ಏನೊಂದು 180 ಒಳಗೆ ಕಟ್ ಆಗ್ತಾರೆ, ಈ ತರ ವಿಕೆಟ್ ತೆಗಿತಿದ್ರ ಅಂದ್ರೆ ಇನ್ನೇನ್ ಕೇಳ್ಬೇಕಾ. GT ಅವರ ಬೌಲಿಂಗ್ ಕೂಡ ಅದೇ ರೀತಿಯ ಕೂಡ ಇತ್ತು. ಹಾಗಾಗಿ ಮತ್ತೆ ನಿನ್ನೆ ನೋಡಿ RCB ಹಾರ್ಡ್ ವರ್ಕ್ ಕೂಡ ಅದೇ ರೀತಿಗೆ ಇತ್ತು. ಮತ್ತೆ ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಕೈ ಕೂಡ ಹಿಡಿದಿದೆ ನಿನ್ನೆ RCBಗೆ. ಒಂದು 2 ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ರು. ಮತ್ತೆ ರಬಡ ಒಂದು ಮೈನ್ ವಿಕೆಟ್ ರಜತ್ ಪಟಿದಾರ್ನ ವಿಕೆಟ್ ನ ಕೂಡ ಡ್ರಾಪ್ ಕೂಡ ಅಂದ್ರೆ ಕ್ಯಾಚ್ ಡೈರೆಕ್ಟ್ ಆಗಿ ಹೋಗಿತ್ತು, ಅದನ್ನ ಕೂಡ ಡ್ರಾಪ್ ಮಾಡಿ ಒಳ್ಳೆ ಕೆಲಸನ ಕೂಡ ಮಾಡಿದ್ರು. ಹಾಗಾಗಿ ಈ ಕಡೆ ರಜತ್ ಪಟಿದಾರ್ಗೆ ಇನ್ನೂ ಒಂಥರ ಬಲ ಬಂದಂಗಾಯ್ತು. ಚಚ್ಚಿದ್ರು ಇನ್ನೊಂದು ಸಲ ಕ್ಯಾಚ್ ಬಿಡಬಾರ್ದು. ಕ್ಯಾಚ್ ಬಿಟ್ಟ ಅಂದ್ರೆ ರಜತ್ ಪಟಿದಾರ್ ರಬಡಂಗ್ ನೆನ್ಪಾಗ್ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ನಿನ್ನೆ ರನ್ನ ಕೂಡ ಹೊಡೆದಿದ್ರು ರಜತ್ ಪಟಿದಾರ್. ಅದಾದ್ಮೇಲೆ ಕಿಜ್ರೋಲಿಯಾ ಅಂತ, ಸರಿಯಾದ ಕಿಜ್ರೋಲಿಯಾ ಬಿಡಪ್ಪ ಅತ್ಲಾಗೆ ಸ್ಟಾರ್ಟಿಂಗ್ 1 ಓವರ್ ಚೆನ್ನಾಗಿ ಮಾಡ್ಕೊಂಡ. ಅದಾದ್ಮೇಲೆ ಒಂದೇ ಓವರ್ ಅಲ್ಲಿ 2 ನೋ ಬಾಲ್, ಫುಲ್ ಲಾಂಗ್ ಓವರ್ ಆಗ್ಬಿಟ್ಟಿದ್ದು. ಅದು ಮಾತ್ರ ನಿಜವಾಗ್ಲು ನಿನ್ನೆ RCBಗೆ ಒಂಥರ ಸಖತ್ತಾಗಿ ಒಂದು ಲಕ್ ಫ್ಯಾಕ್ಟರ್ ಕೂಡ ಕೈ ಹಿಡಿದಿದೆ ರನ್ಸ್ ಗಳನ್ನ ಹೊಡಿಯೋಕೆ. ನಿನ್ನೆ ಅಂದ್ರು ಸ್ವಲ್ಪ ಅದೇ ಒಂದು ರಜತ್ ಪಟಿದಾರ್ ಇನ್ನೊಬ್ಬೊಂದು ವಿಕೆಟ್ ಬಿದ್ದಿತ್ತು ಅಂದ್ರೂ ಕೂಡ ಅಷ್ಟೇ ತುಂಬಾ ಕಷ್ಟ ಕೂಡ ಆಗ್ಬಿಡ್ತು. 180 ಒಳಗೆ ಆಲ್ಮೋಸ್ಟ್ ಕಟಾಕ್ ಬಿಡ್ತಿದ್ರು GT ಅವರು. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನಕ್ಕಿದೆ ಅಂತ. ಅದಾದ್ಮೇಲೆ ನಾನು ನಿನ್ನೆ GT ವಿನ್ ಆಗುತ್ತೆ ಅಂತ ಏನಕ್ಕೆ ಅನ್ಕೊಂಡೆ ಅಂದ್ರೆ ನೋಡ್ಬೋದು, ನಿನ್ನೆ ಮ್ಯಾಚ್ ನಡೆದ ಧರ್ಮಶಾಲಾ ಪಿಚ್ ಅಲ್ಲಿ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಸಂಜೆ ಮ್ಯಾಚ್ ಯಾವ್ದಾದ್ರು ಆಡಿದ್ದಾರೆ ಆಲ್ಮೋಸ್ಟ್ ವಿನ್ ಆಗಿರೋ ಚೇಸಿಂಗ್ ಮಾಡಿರೋ ಟೀಮ್ಗಳು. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ತುಂಬಾ ಬೀಳೋದ್ರಿಂದ ಮತ್ತೆ ಇವ್ರದ್ದು GT ಅವರ ಬೌಲಿಂಗ್ ಕೂಡ ಸಾಲಿಡ್ ಆಗಿದೆ. ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 180 ಒಳಗೆ ಕಟ್ ಆಗ್ತಾರೆ ಅಂತ ನಾನು ಕೂಡ ಅನ್ಕೊಂಡೆ. ಇನ್ ಕೇಸ್ ಅದೇ ಟಾಸ್ ವಿನ್ ಆಗಿ RCB ಅವರು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಆಲ್ಮೋಸ್ಟ್ ನಲ್ಲಿ ಕನ್ಫರ್ಮ್ ಕೂಡ ಆಗ್ಬಿಡ್ತಿದೆ RCB ಆರಾಮಾಗಿ ಹೊಡಿತಾ ಅಂತ. ಆದ್ರೂ ಕೂಡ ನಿನ್ನೆ ಆಡಿದ ಮ್ಯಾಚ್ ನೋಡ್ತಾ ಅಂದ್ರೆ RCB ನೀವು ಬೌಲಿಂಗ್ ಅವರು ತಗೊಳ್ಳಿ, ಬ್ಯಾಟಿಂಗ್ ಅವರು ತಗೊಳ್ಳಿ, ನಂಗೆ ಅದು ಮ್ಯಾಟ್ರೇ ಆಗಲ್ಲ. ನೀವು ಎಷ್ಟಾರು ರನ್ ಹೊಡಿರಿ ಅಂದ್ರೆ ನಾವೇ ರನ್ ಹೊಡಿತೀವಿ, ಅದನ್ನ ನೀವು ಚೇಸ್ ಮಾಡಿ ಸಾಕು ಅಂತ ಎನ್ನೆ ಕೊಟ್ಟಂಗಿತ್ತು. ಆ ಲೆವೆಲ್ ಬ್ಯಾಟಿಂಗ್ ನ ಕೂಡ ಆಡಿದ ಮಾತ್ರ ಕಳ್ದೋಗ್ಬಿಟ್ಟೆ ಮಾತ್ರ. ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಬಿಡಿ, ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ಹೀನವಾಗಿ ಸೋತೋಗ್ಬಿಟ್ರು GT ಅವರು. ಅಟ್ಲೀಸ್ಟ್ ಸ್ವಲ್ಪ ಫೈಟ್ ಕೊಡೋದು ಬೇಡೋಗರು. ಆ ಸಾಯಿ ಸುದರ್ಶನ್ ಒಂದು ಔಟ್ ಆಗಿದ್ ನೋಡ್ತಾ ಅಂದ್ರೆ ಫುಲ್ ಒಂಥರ ಅನ್ಲಕ್ಕಿ. ಈ ಕಡೆ RCB ಲಕ್ಕು, GT ಅವ್ರಿಗೆ ಅನ್ಲಕ್ಕು. ಸಾಯಿ ಸುದರ್ಶನ್ ಕೂಡ ಅಷ್ಟೇ ಬೈ ಮಿಸ್ ಆಗಿ ಅದು ಬ್ಯಾಟ್ ವಿಕೆಟ್ ತಗ್ಲಿ ಔಟ್ ಕೂಡ ಆಗಿದ್ದು. ಒಂಥರ ಕೆಲವೊಂದು ವಿಕೆಟ್ ಗಳನ್ನ ನೋಡ್ತಾ ಅಂದ್ರೆ ಒಂಥರ ಅನ್ಲಕ್ಕಿ ಟೀಮ್ ಅಂತ ಅನ್ಸ್ಬಿಡ್ತು ನಿನ್ನೆ GT ಅವರು. ಬಿಡೀಗ ಏನೇ ಆಗ್ಲಿ ಫೈನಲ್ ನಮ್ಮ RCB ಟೀಮ್ ಫೈನಲ್ ಗೆ ಎಂಟ್ರಿ ಕೊಟ್ಟಿರೋದು ಅದೊಂದು ತುಂಬಾ ಖುಷಿಯಾದ ನ್ಯೂಸ್ ಕೂಡ ಆಗಿದೆ. ಈಗ ಯಾವ್ದೇ ರೀತಿ ಅಡೆಚಣೆ ಇಲ್ದಲೆ ಡೈರೆಕ್ಟ್ ಆಗಿ ಫೈನಲ್ ಕೂತ್ಕೊಂಡಿದೆ. ಈಗ ಮ್ಯಾಚ್ ಇರೋದು ಇವತ್ತು ಎಲಿಮಿನೇಟರ್ ಮ್ಯಾಚ್ ಕೂಡ ಇದೆ. SRH ಮತ್ತೆ RR ಇದರಲ್ಲಿ ವಿನ್ ಆದರು. ನಾಳೆ ಮತ್ತೆ GT ಜೊತೆ ಮ್ಯಾಚ್ ಅನ್ನ ಕೂಡ ಆಡ್ತಾರೆ ಕ್ವಾಲಿಫೈರ್ 2 ಅಲ್ಲಿ. ಅದರಲ್ಲಿ ವಿನ್ ಆದರು ಡೈರೆಕ್ಟ್ ಆಗಿ ಮತ್ತೆ RCB ಅವ್ರ ಜೊತೆ ಗೇಮ್ ಅನ್ನ ಕೂಡ ಆಡ್ತಾರೆ. ಇವತ್ತಿನ ಮ್ಯಾಚ್ ಅನ್ನ ಒಂದೊಂದಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಯಾರು ವಿನ್ ಆಗ್ತಾರೆ, ಪಿಚ್ ರಿಪೋರ್ಟ್ ಯಾವ ತರ ಇದೆ, ಅದಾದ್ಮೇಲೆ ಪ್ಲೇಯರ್ ಕಂಡೀಷನ್ ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ. ಮತ್ತೆ ನಿನ್ನೆ ಅದನ್ನು ಕೂಡ ಹೇಳಿದೆ ನಾನು ನಿಮಗೆ, ರಜತ್ ಪಟಿದಾರ್ ನಿನ್ನೆ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ. ಅದೇ ರೀತಿ ನಿನ್ನೆ ನೆಕ್ಸ್ಟ್ ಲೆವೆಲ್ ಕೂಡ ಮಿಂಚಿದ್ರು. ಈ ವಿಡಿಯೋದಲ್ಲಿ ಕೂಡ ಅದೇ ರೀತಿ ಪ್ರೆಡಿಕ್ಷನ್ ಪ್ರೊವೈಡ್ ಕೂಡ ಮಾಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ, SRH RR ಕಮೆಂಟ್ ಮಾಡೋದಂತ ಮಿಸ್ ಮಾಡಕ್ ಹೋಗ್ಬೇಡಿ. ಬ್ರದರ್ಸ್, ಇವತ್ತಿನ ಮ್ಯಾಚ್ ನಡೀತಿರೋದೆ ಮುಲ್ಲನ್ಪುರ್ ಸ್ಟೇಡಿಯಂ ಚಂಡೀಗರ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಇದು ಕೂಡ ಅಷ್ಟೇ ಪಂಜಾಬ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಅವರ ಹೋಮ್ ಗ್ರೌಂಡ್ ಅಲ್ಲಿ ಅವ್ರು ಇಲ್ದಲೆ ಮ್ಯಾಚ್ ಅನ್ನ ಕೂಡ ಮಾಡ್ತಾ ಇದಾರೆ. ನಿನ್ನೆ ಕೂಡ ಅಷ್ಟೇ ಧರ್ಮಶಾಲಾ ಕೂಡ ಅಷ್ಟೇ ಪಂಜಾಬ್ ಅವರ ಒಂಥರ ಇನ್ನೊಂದು ಹೋಮ್ ಗ್ರೌಂಡ್ ಕೂಡ ಆಗಿತ್ತು. ಇವತ್ತು ಕೂಡ ಅಷ್ಟೇ ಮುಲ್ಲನ್ಪುರ್ ಚಂಡೀಗರ್ ಪಂಜಾಬ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಈ ಪಿಚ್ ರಿಪೋರ್ಟ್ ಯಾವ ತರ ಇದೆ ಮತ್ತೆ ಏನ್ ಹೇಳುತ್ತೆ ಅಂದ್ರೆ ಇದು ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಮತ್ತೆ ಸ್ಮಾಲ್ ಬೌಂಡ್ರೀಸ್ ಇರೋದ್ರಿಂದ ಆರಾಮಾಗಿ ನಾವು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 210+ ರನ್ ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರೇ ಬ್ಯಾಟಿಂಗ್ ಮಾಡ್ಲಿ 210 220+ 230+ ಆ ಲೆವೆಲ್ ಕೊಡ್ಲೇಬೇಕು. ನಿನ್ನೆ RCB ಕೊಟ್ಟಂಗೆ 200 ಒಳಗೆ ಪಿಚ್ ಅಲ್ಲಿ ಕೊಟ್ಬಿಟ್ರು ಅಂದ್ರೆ ಈಸಿಯಾಗಿ ಈ ಪಿಚ್ ಅಲ್ಲಿ ಚೇಸ್ ಕೂಡ
ಆಗೋಗ್ಬಿಡುತ್ತೆ. ನಿನ್ನೆ RCB ಅವ್ರು ಬ್ಯಾಟಿಂಗ್ ಮಾಡಿದ್ರಲ್ಲ, ಆ ತರ ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ SRH ಬ್ಯಾಟಿಂಗ್ ಮಾಡ್ತು ಅಂದ್ರೆ ಆ ಲೆವೆಲ್ ಅಲ್ಲಿ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ RR ಬ್ಯಾಟಿಂಗ್ ಮಾಡ್ತು ಅಂದ್ರೆ ಆ ಲೆವೆಲ್ ಅಲ್ಲಿ ಕೊಡ್ಬೇಕಾಗುತ್ತೆ. ಮತ್ತೆ ಈ ಪಿಚ್ ಕೂಡ ಅಷ್ಟೇ, ಇದುವರೆಗೂ ಯಾವ್ಯಾವ ಟೀಮ್ ಚೇಸಿಂಗ್ ಮಾಡಿದೆ ಆಲ್ಮೋಸ್ಟ್ ವಿನ್ ಕೂಡ ಆಗಿದೆ. ಬಟ್ ನಾವ್ ಇದನ್ನ ನಂಬ್ಕೊಳಂಗಿಲ್ಲ ಜಾಸ್ತಿ. ಟೀಮ್ ಎಫರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಜಾಸ್ತಿ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಒಂದು ಜಾಸ್ತಿ ರನ್ ಕೊಟ್ಬಿಟ್ರು ಅಂದ್ರೆ, ಐ ಥಿಂಕ್ ಒಂದು 220 230 ಪ್ಲಸ್ ಕೊಟ್ಬಿಟ್ರು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸ್ ಮಾಡೋದು ಕಷ್ಟ ಕೂಡ ಆಗುತ್ತೆ. ಅದೇ 200 ಒಳಗೆ ಕಟ್ ಹಾಕೊಂಡ್ಬಿಟ್ರು ಅಂದ್ರೆ ಇಲ್ಲಿ ಈಸಿಗೆ ಚೇಸ್ ಕೂಡ ಆಗುವಂತದ್ದು. ಮತ್ತೆ ಈ ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಗೆ ಯಾವುದೇ ರೀತಿಯ ಹೆಲ್ಪ್ ಕೂಡ ಸಿಗೋದಿಲ್ಲ, ಹಾಗಂತ ವಿಕೆಟೇ ಬೀಳಲ್ಲ ಅಂತ ಹೇಳ್ತಾ ಇಲ್ಲ. ವಿಕೆಟ್ ಬೀಳುತ್ತೆ, ಇನ್ ಕೇಸ್ ಪಿಚ್ ಸ್ಲೋ ಆಯ್ತು ಅಂದ್ರೆ, ಅಡ್ವಾಂಟೇಜ್ ಸಿಕ್ತು ಅಂದ್ರೆ ಸ್ಪಿನ್ನರ್ಸ್ ಕೂಡ ವಿಕೆಟ್ ಸಿಗುತ್ತೆ. ಜಾಸ್ತಿ ಇಲ್ಲಿ ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಅಂದ್ರೆ ಸ್ಟಾರ್ಟಿಂಗು ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ, ಹೋಗ್ತಾ ಹೋಗ್ತಾ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳಿಗೆ ಹೆಲ್ಪ್ ಕೂಡ ಆಗುತ್ತೆ ಪಿಚ್. ಅದಾದ್ಮೇಲೆ ಈಗ ನಿಮ್ಗೆ ಗೊತ್ತಿರಂಗೆ ಒಂಥರ ಡೂ ಆರ್ ಡೈ ಮ್ಯಾಚ್ ಕೂಡ ಆಗಿದೆ ಎರಡು ಟೀಮಿಗೆ ಕೂಡ ಅಷ್ಟೇ. ಇವತ್ತು ವಿನ್ ಆದ್ರು ಅಂದ್ರೆ ಒಬ್ರು ಮನೆಗೆ ಹೋಗ್ತಾರೆ, ಇನ್ನೊಬ್ರು ಡೈರೆಕ್ಟ್ ಆಗಿ ಕ್ವಾಲಿಫೈ ಕೂಡ ಆಗ್ತಾರೆ, GT ಜೊತೆ ಗೇಮ್ ಅನ್ನ ಕೂಡ ಆಡ್ತಾರೆ. ಅಲ್ಲಿ ವಿನ್ ಆದ್ರು ಅಂದ್ರೆ ಮತ್ತೆ ಡೈರೆಕ್ಟ್ ಆಗಿ RCB ಜೊತೆ ಗೇಮ್ ಅನ್ನ ಕೂಡ ಆಡ್ತಾರೆ. ಇನ್ನ ಲಾಸ್ಟ್ 6 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ಈ ಪಿಚ್ ಅಲ್ಲಿ ತೆಕ್ ನೋಡಕ್ ಹೋದ್ವಿ ಅಂದ್ರೆ, ಲಾಸ್ಟ್ ಆಗಿರುವ 6 ಮ್ಯಾಚಸ್ ಅಲ್ಲಿ 5 ಮ್ಯಾಚ್ ಅಲ್ಲಿ ಚೇಸಿಂಗ್ ಟೀಮೇ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಯಾವುದೇ ಕ್ಯಾಪ್ಟನ್ ಟಾಸ್ ಅನ್ನ ವಿನ್ ಆದ್ರೂ ಕೂಡ ಅಷ್ಟೇ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನೋಡೋಣ ಯಾರು ಟಾಸ್ ವಿನ್ ಆಗ್ತಾರೆ ಏನು ಅಂತ. ಅವರು ಟಾಸ್ ವಿನ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ನೋಡೋಣ, ಅವ್ರು ಟಾಸ್ ವಿನ್ ಆದ್ರು ಅಂದ್ರೆ ಬೌಲಿಂಗ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ SRH ಅವ್ರನ್ನ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ ಒಂದು 200 ಒಳಗೆ ಕಟ್ ಹಾಕಿದ್ರು ಅಂದ್ರೆ ಆರಾಮಾಗಿ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವರು ಕೂಡ ಚೇಸ್ ಅನ್ನ ಕೂಡ ಮಾಡ್ಕೊಳ್ತಾರೆ. RR ಟೀಮ್ ಕೂಡ ಅಷ್ಟೇ ಸೇಮ್ GT ತರನೇ, ಇವ್ರದ್ದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಲೈನಪ್ ಸ್ವಲ್ಪ ವೀಕ್ ಆಗಿ ಕೂಡ ಇದೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಒಗ್ಯಾಕ್ಸ್ಕೊಂಡ್ರು ಅಂದ್ರೆ ಇಲ್ಲಿ RR ಟೀಮ್ ಕೂಡ ಬೇಗ ಇಲ್ಲಿ ಕಡೆ ಮಲ್ಕೊಂಡ್ಬಿಡುತ್ತೆ. ನಿನ್ನೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ GT ಮಲ್ಕೊಳ್ತಲ್ಲ ಆ ತರ ನಿಂತ್ಕೊಂಡು ಆಡಿದ್ರು ಅಂದ್ರೆ ಚಚ್ತಾರೆ, ಅದ್ ಬೇರೆ ಪ್ರಶ್ನೆ. ಇನ್ ಕೇಸ್ ಫ್ಲಾಪ್ ಆದ್ರು ಅಂದ್ರೆ ಬೇಗ ಹೋಗ್ಬಿಡ್ತಾರೆ. ಇನ್ನ ಎರಡು ಟೀಮ್ ನ ಹೆಡ್ ಟು ನೋಡಕ್ ಹೋದ್ವಿ ಅಂದ್ರೆ, ಇದುವರೆಗೂ ಎರಡು ಟೀಮ್ ಗಳು ಕೂಡ ಅಷ್ಟೇ 23 ಮ್ಯಾಚಸ್ ಅನ್ನ ಕೂಡ ಆಡಿದೆ. 23 ಮ್ಯಾಚ್ ಅಲ್ಲಿ ಸನ್ರೈಸರ್ಸ್ ಅವರು 14 ಸಲ ವಿನ್ ಆದ್ರೆ, ಈ ಕಡೆ RR ಅವರು 9 ಸಲ ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ SRH ಅವರು ತುಂಬಾ ಡಾಮಿನೇಟ್ ಕೂಡ ಮಾಡ್ತಾ ಇದಾರೆ. ನೋಡೋಣ ಇವತ್ತು ಯಾರಿಗೆ ಲಕ್ ಕೈ ಹಿಡಿಯುತ್ತೆ ಅಂತ. ಇನ್ನ SRH ಟೀಮ್ ಕಡೆ ಬಂದ್ವಿ ಅಂದ್ರೆ, ಈಗಾಗಲೇ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ ಅನ್ನ ಕಂಟಿನ್ಯೂಸ್ ಗೆ ವಿನ್ ಕೂಡ ಹಾಕೊಂಡ್ ಕೂಡ ಬರ್ತಿದ್ದಾರೆ. ಅದಾದ್ಮೇಲೆ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ ಬ್ಯಾಟ್ಸ್ಮನ್ ಗಳು. ಈ ಕಡೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿ ಕ್ಲಾಸನ್, ಸಲೀಲ್ ಅರೋರಾ, ಒಂದು ಸ್ಟ್ರಾಂಗ್ ಆದ ಬ್ಯಾಟಿಂಗ್ ಲೈನ್ ಈ ಕಡೆ ಕೂಡ ಇದೆ, ಮತ್ತೆ ಬೌಲಿಂಗ್ ಲೈನ್ ಅಪ್ ಕೂಡ ಅದೇ ರೀತಿಗಿದೆ. ಯಾವ ತರ ಅಂದ್ರೆ ಒಂಥರ ಮಿನಿ RCB ಮತ್ತೆ GT ಮ್ಯಾಚ್ ನೋಡ್ದಂಗೆ ಆಗುತ್ತೆ ಇವತ್ತು ಕೂಡ ಅಷ್ಟೇ. ಈ ಕಡೆ SRH ನೋಡಿ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಕೂಡ ಒಳ್ಳೆ ಸ್ಟ್ರಾಂಗ್ ಆಗಿದ್ದಾರೆ, ಮತ್ತೆ ಈ ಕಡೆ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಕೂಡ ಅಷ್ಟೇ ಒಳ್ಳೆ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಾ ಇದ್ದಾರೆ. ಮತ್ತೆ ಆ ಕಡೆ RR ಕಡೆ ಬಂದ್ವಿ ಅಂದ್ರೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಅಂದ್ರೆ ಸೇಮ್ GT ತರನೇ ಅಲ್ಲೂ ಕೂಡ ಅವರು 3 ಜನ ಫ್ಲಾಪ್ ಆದ್ರು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಅವರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇದ್ದಾರೆ. ಸೇಮ್ ಈ ಕಡೆ GT ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆಯಲ್ಲ, ಈ ಕಡೆ RR ಕೂಡ ಅಷ್ಟೇ. RR ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇದೆ. ಜೋಫ್ರಾ ಆರ್ಕರ್, ಬ್ರಿಜೇಶ್ ಶರ್ಮಾ, ಸಂದೀಪ್ ಶರ್ಮಾ ಅವರು ಇವರು ಅಂತ. ಹಾಗಾಗಿ ನೋಡೋಣ ಇವತ್ತು ಯಾವ ತರ ಕಟ್ ಆಗ್ತಾರೆ ಏನು ಅಂತ. ಇನ್ನ ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಏನಕ್ಕೆ ಅಂದ್ರೆ ಎರಡು ಟೀಮ್ ಗಳು ಕೂಡ ಲಾಸ್ಟ್ ಆಡಿರೋ 2 ಮ್ಯಾಚಸ್ ಅಲ್ಲಿ 2 ಮ್ಯಾಚ್ ಅನ್ನ ಕೂಡ ವಿನ್ ಆಗಿದೆ. ಹಾಗಾಗಿ ಅದೇ ವಿನ್ನಿಂಗ್ ಟೀಮ್ ಅನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಕೂಡ ಮಾಡ್ತಾರೆ ಇನ್ನೇನು. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ ನೋಡಕ್ ಹೋಗ್ತೀವಿ ಅಂದ್ರೆ, ಅಭಿಷೇಕ್ ಶರ್ಮನ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಇದೇ ಸೀಸನ್ ಅಲ್ಲಿ ಪಂಜಾಬ್ ಅಗೇನ್ಸ್ಟ್ ಒಂದು ಮ್ಯಾಚ್ ಅನ್ನ ಕೂಡ ಆಡಿದ್ರು. ಕೇವಲ 28 ಬಾಲಿಗೆ 74 ರನ್ ಕೂಡ ಹೊಡೆದಿದ್ರೆ. ಹಾಗಾಗಿ ಸ್ವಲ್ಪ ತಿಳ್ಕೊಂಡಿದ್ರೆ ಪಿಚ್ ಯಾವ ತರ ಇದೆ ಏನು, ಯಾವ ತರ ಹೆಲ್ಪ್ ಮಾಡುತ್ತೆ ಅಂತ. ಹಾಗಾಗಿ ಇವತ್ತು ಮತ್ತೆ ಅಭಿಷೇಕ್ ಶರ್ಮನಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಇವತ್ತು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನ ಯಶಸ್ವಿ ಜೈಸ್ವಾಲ್ ನ ಸ್ಟಾರ್ಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಇವರು ಕೂಡ ಅಷ್ಟೇ ಪಂಜಾಬ್ ಅಗೇನ್ಸ್ಟ್ ಇದೇ ಸೀಸನ್ ಅಲ್ಲಿ ಕೇವಲ 40 ಬಾಲಿಗೆ 51 ರನ್ ಕೂಡ ಹೊಡೆದಿದ್ರೆ, ಅದರಲ್ಲೂ ಜಾಸ್ತಿ ಬೌಂಡ್ರಿಗಳನ್ನ ಕೂರಿಸಿದ್ದಾರೆ. ಹಾಗಾಗಿ ಯಶಸ್ವಿ ಜೈಸ್ವಾಲ್ ಕೂಡ ಮ್ಯಾಚ್ ಅಲ್ಲಿ ಮತ್ತೆ ಮಿಂಚಬಹುದು. ಮತ್ತೆ ವೈಭವ್ ಸೂರ್ಯವಂಶಿ ಕೂಡ ಅಷ್ಟೇ ಕೇವಲ ಇದೇ ಪಿಚ್ ಅಲ್ಲಿ 16 ಬಾಲಿಗೆ 43 ರನ್ ಕೂಡ ಹೊಡೆದಿರೋ ಹಿಸ್ಟ್ರಿ ಕೂಡ ಇದೆ. ನೋಡೋಣ ಇವತ್ತು ಈ ಪಿಚ್ ಅಲ್ಲಿ ಯಾವ ತರ ಮಿಂಚ್ತಾರೆ ಅಂತ. ಟ್ರಾವಿಸ್ ಹೆಡ್ ಮತ್ತೆ ಹೆನ್ರಿ ಕ್ಲಾಸನ್ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ತುಂಬಾ ನಮಗೆ ಚೆನ್ನಾಗಿ ನೋಡಕ್ಕೆ ಸಿಗ್ತಾ ಇದೆ. ಮತ್ತೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಕೇಳ್ಬೇಕನ್ನ ಬ್ಯಾಟ್ಸ್ಮನ್ಸ್ ಗಳು ಯಾವ ಲೆವೆಲ್ಗೆ ಮಿಂಚ್ತಾರೆ ಅಂತ. ಇನ್ನ ಈ ಪಿಚ್ ಅಲ್ಲಿ ಶಿವಾಂಗ್ ಕುಮಾರ್ ನ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ. ಒಂದು ಮ್ಯಾಚ್ ಅಲ್ಲಿ ಸುಮಾರು 31 ರನ್ ಕೊಟ್ಟು 3 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ಹಾಗಾಗಿ ಈ ಪಿಚ್ ಒಂಥರ SRH ಗೆ ಫೇವರ್ ಆಗಿ ಕೂಡ ಕಾಣ್ತಿದೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಇನ್ನ ಹರ್ಷಲ್ ಪಟೇಲ್ ಕೂಡ ಅಷ್ಟೇ ಮುಲಾನ್ಪುರ್ ಸ್ಟೇಡಿಯಂ ಅಲ್ಲಿ ಇದುವರೆಗೂ 11 ವಿಕೆಟ್ ಅನ್ನು ಕೂಡ ಎತ್ಬಿಟ್ಟಿದ್ದಾರೆ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ನನಗೆ ಅನಿಸಿದೆ ಅಂದ್ರೆ, ಅಭಿಷೇಕ್ ಶರ್ಮಾ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿರೋದ್ರಿಂದ ಇವತ್ತು ಮತ್ತೊಂದು ಬಿಗ್ ಹಿಟ್ಟಿಂಗ್ ಅಭಿಷೇಕ್ ಶರ್ಮಾ ಇಂದ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಅದ್ರ ಜೊತೆ ಹೆನ್ರಿ ಕ್ಲಾಸನ್ ಅಂದ್ರೆ ಟ್ರಾವಿಸ್ ಹೆಡ್ ಕೂಡ ಮಿಂಚ್ತಾರೆ ಅಂತ ನನಗೆ ಅನಿಸಿದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಶಿವಾಂಗ್ ಕುಮಾರ್ಗೆ ವಿಕೆಟ್ ಕೂಡ ಬೀಳ್ಬೋದು. ಅದಾದ್ಮೇಲೆ ಇಶಾನ್ ಮಲಿಂಗ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಎತ್ತುತ್ತಾರೆ. ಇನ್ನ RR ಕಡೆ ಬಂದ್ವಿ ಅಂದ್ರೆ ಯಶಸ್ವಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ತಾರೆ ಅಂತ ನನಗೆ ಅನಿಸುತ್ತೆ. ಇಬ್ರಾ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಮತ್ತೆ SRH ಅಗೇನ್ಸ್ಟ್ ಸ್ವಲ್ಪ ಸ್ಟ್ರಗಲ್ ಮಾಡಬಹುದು ಅಂತ ಬೌಲರ್ಸ್ ಗಳು SRH ಕಡೆ ಕೂಡ ಇದಾರೆ. ನೋಡಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ಜೋಫ್ರಾ ಆರ್ಕರ್, ಬ್ರಿಜೇಶ್ ಶರ್ಮಾ ಇಂಥವ್ರಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಮತ್ತೆ ಈ ಪಿಚ್ ಪೇಸರ್ಸ್ ಗೆ ಜಾಸ್ತಿ ಹೆಲ್ಪ್ ಮಾಡೋದ್ರಿಂದ ಪೇಸರ್ಸ್ ಗಳಿಂದ ನಾವು ವಿಕೆಟ್ ಎಕ್ಸ್ಪೆಕ್ಟ್ ಅನ್ನ ಕೂಡ ಮಾಡಬಹುದು. ಇನ್ನ ಫೈನಲ್ ಗೆ ಮ್ಯಾಚ್ ವಿನ್ನರ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ನನಗೆ SRH ಅವರು ವಿನ್ ಆಗ್ತಾರೆ ಅಂತ ಕೂಡ ಅನಿಸ್ತದೆ.
ಇನ್ನೇನು ಟೀಮ್ ನೋಡ್ತು ಅಂದ್ರೆ ಅದೇ ರೀತಿಗಿದೆ, ಸೇಮ್ RCB ತರ ಟೀಮ್ ಕೂಡ ಇರುವಂತದ್ದು SRH. ಹಾಗಾಗಿ ನೋಡೋಣ, ಇನ್ ಕೇಸ್ SRH ಅವರು ಟಾಸ್ ಅನ್ನ ವಿನ್ ಆಗಿ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಫುಲ್ ಫೇವರ್ SRH ಅವ್ರಿಗೆ ಬರುತ್ತೆ. ಇನ್ ಕೇಸ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ, ಏನಿಲ್ಲ ಅಂದ್ರೆ ಅವರು 230+ ಆರಾಮಾಗಿ ಹೊಡಿತಾರೆ ಅನ್ನೋ ಕಾನ್ಫಿಡೆನ್ಸ್ ನಂಗೂ ಕೂಡ ಇದೆ. ಇಲ್ಲಿ ಯಾವ ಲೆವೆಲ್ ಅಲ್ಲಿ ಬ್ಯಾಟ್ಸ್ಮನ್ಸ್ ಗಳಿದ್ದಾರೆ ನೀವೇ ನೋಡಿದ್ರ, ಹಾಗಾಗಿ ಆ ಲೆವೆಲ್ ಅಲ್ಲಿ ಕೊಡ್ಬೋದು ಸ್ಕೋರ್ನ. ನೋಡೋಣ ಏನಾಗುತ್ತೆ ಹೇಗೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.